ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಇಂಗ್ಲೀಷ್ ಗ್ರಾಮರ್ ಚಾಪ್ಟರ್ 1 ದ ಸೆಂಟೆನ್ಸ್ ಟೈಪ್ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅದನ್ನು ಮಾಡ್ತಾಯಿದ್ದೀನಿ. ಓಕೆ, ಸೆಂಟೆನ್ಸ್ ವೆನ್ ವಿ ಸ್ಪೀಕ್ ಆರ್ ರೈಟ್ ವಿ ಯೂಸ್ ವರ್ಡ್ಸ್. ಅಂದರೆ ನಾವು ಮಾತಾಡಿದಾಗ ಬರೆಯುವಾಗ ಏನು ಮಾಡ್ತೀವಿ, ಪದಗಳನ್ನು ಉಪಯೋಗಿಸ್ತೀವಿ. ವಿ ಜನರಲಿ ಯೂಸ್ ದೀಸ್ ವರ್ಡ್ಸ್. ಅದನ್ನು ನಾವು ಗ್ರೂಪಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಲಿಟಲ್, ಜಾಕ್, ಹಾಮರ್ ಇದೆಲ್ಲ ಪದಗಳು. ಸ್ಯಾಟ್ ಇನ್ ಎ ಕಾರ್ನರ್ ಅದೊಂದು ಸೆಂಟೆನ್ಸು. ಹಾಗೆ ಅದಕ್ಕೋಸ್ಕರ ಸೆಂಟೆನ್ಸ್ ಅಂದ್ರೇನು, ಎ ಗ್ರೂಪ್ ಆಫ್ ವರ್ಡ್ಸ್ ಈ ಲೈಕ್ ದಿಸ್ ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್. ಪೂರ್ತಿ ಸೆನ್ಸ್, ಕಂಪ್ಲೀಟ್ ಮೀನಿಂಗ್ ಕೊಡೋದಕ್ಕೆ ಗ್ರೂಪ್ ಆಫ್ ವರ್ಡ್ಸ್, ಅದಕ್ಕೆ ನಾವು ಸೆಂಟೆನ್ಸ್ ಅಂತ ಅಂತೀವಿ. ಸೊ ಈಗ ಕೈಂಡ್ಸ್ ಆಫ್ ಸೆಂಟೆನ್ಸಸ್ಸಲ್ಲಿ ಸೆಂಟೆನ್ಸ್ ಆರ್ ಆಫ್ 4 ಕೈಂಡ್ಸ್, 4 ಬಗೆ ಇದೆ. ಒನ್ ಈಸ್ ದೋಸ್ ವಿಚ್ ಮೇಕ್ ಸೆಂಟೆನ್ಸಸ್, ಅಂದರೆ ಬರೀ ಸೆಂಟೆನ್ಸ್ ಮಾಡುತ್ತಲ್ಲ, ಬರೀ ಸಿಂಪಲ್ ಸೆಂಟೆನ್ಸಸ್, ಅಸರ್ಷನ್, ಸುಮ್ಮನೆ. ಫಾರ್ ಎಕ್ಸಾಂಪಲ್ ಎಂಟಿ ಡಂಟಿ ಸ್ಯಾಟರ್ಡೇ ಬಾಲ್, ಸಿಂಪಲ್ ಸೆಂಟೆನ್ಸ್. ದೋಸ್ ಸೆಂಟೆನ್ಸ್ ಆರ್ ಕಾಲ್ಡ್ ಆಸ್ ದೋಸ್ ಸಮ್ ಸೆಂಟೆನ್ಸ್. ಆ್ಯಂಡ್ ಕೆಲವು ಸೆಂಟೆನ್ಸಸ್ ಏನು ಮಾಡುತ್ತೆ, ಕ್ವೆಶ್ಚನ್ಸ್ ಕೇಳುತ್ತೆ. ಕೆಲವು ಕ್ವೆಶ್ಚನ್ಸ್ ಏನು ಮಾಡುತ್ತೆ, ಕಮ್ಯಾಂಡ್ಸ್ ಕೊಡುತ್ತೆ, ರಿಕ್ವೆಸ್ಟ್ ಕೊಡುತ್ತೆ, ಅಡ್ವೈಸಸ್ ಕೊಡುತ್ತೆ. ಕೆಲವು ಸೆಂಟೆನ್ಸಸ್ ಏನು ಸ್ಟ್ರಾಂಗ್ ಫೀಲಿಂಗ್ಸ್ ಕೊಡುತ್ತೆ. ಸೊ ಇದರಲ್ಲಿ ಎ ಸೆಂಟೆನ್ಸ್ ದಟ್ ಮೇಕ್ಸ್ ಎ ಸ್ಟೇಟ್ಮೆಂಟ್ ಆರ್ ಅಸರ್ಷನ್, ಅಂದರೆ ಸಿಂಪಲ್ ಸ್ಟೇಟ್ಮೆಂಟ್, ಸುಮ್ಮನೆ ಒಂದು ಒಂದು ಡಿಕ್ಲೇರ್ ಮಾಡಿ ಹೇಳೋ ಅಂಥ ಸೆಂಟೆನ್ಸ್ಗೆ ಏನಂತೀವಿ ನಾವು, ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಡಿಕ್ಲೇರ್ ಮಾಡುತ್ತೆ ಅಷ್ಟೇ, ಅದೇನು ಅಂತ ಆ ವಿಷಯದ ಬಗ್ಗೆ. ಹಂಪ್ಟಿ ಡಂಪ್ಟಿ ಸ್ಯಾಟ್ ಇನ್ ಎ ವಾಲ್, ಹಂಪ್ಟಿ ಡಂಪ್ಟಿ ವಾಲ್ ಮೇಲೆ ಕೂತ್ಕೊಂಡ್ರು, ಅಷ್ಟೇ. ಡಿಕ್ಲೇರ್ ಮಾಡಿ ಹೇಳ್ತಾ ಇದೆ, ಸಿಂಪಲ್ ಸೆಂಟೆನ್ಸ್, ದಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್. ಆಮೇಲೆ ನಾನು ಹೇಳಿದೆ ಎ ಸೆಂಟೆನ್ಸ್ ಕ್ವಶನ್ಸ್ ಕೇಳುತ್ತೆ ಅಂತ ಅಲ್ವಾ. ಎ ಸೆಂಟೆನ್ಸ್ ದಟ್ ಆಸ್ಕ್ ಕ್ವಶನ್ ಕೇಳೋ ಸೆಂಟೆನ್ಸ್ಗೆ ಏನಂತೀವಿ, ಇಂಟರೋಗೇಟಿವ್ ಸೆಂಟೆನ್ಸ್. ಏನಂತೀವಿ, ಇಂಟರೋಗೇಟಿವ್ ಸೆಂಟೆನ್ಸ್. ಆಮೇಲೆ ಕೆಲವು ಸೆಂಟೆನ್ಸು ಕಮ್ಯಾಂಡು ಅದೆಲ್ಲ, ರಿಕ್ವೆಸ್ಟ್ ಎಲ್ಲ ಕೇಳುತ್ತೆ ಅಂತ ಹೇಳಿದ್ದೀನಿ. ಕಮ್ಯಾಂಡು, ರಿಕ್ವೆಸ್ಟು, ಅಡ್ವೈಸು, ಆಮೇಲೆ ಬ್ಲೆಸ್ಸಿಂಗು, ಇದೆಲ್ಲ ಹೇಳೋವಂಥ ಸೆಂಟೆನ್ಸ್ಗೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಡಿಕ್ಲರೇಟಿವ್ ಆಯಿತು. ನೆಗೆಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್, ವೇರ್ ಡು ಯು ಲೀವ್, ವಾಟ್ ಆರ್ ಯು ಡೂಯಿಂಗ್, ಎರಡನೇದು ಅದು ಇಂಟರೋಗೇಟಿವ್ ಸೆಂಟೆನ್ಸ್. ಥರ್ಡ್ ಒನ್, ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಎ ಕಮ್ಯಾಂಡ್, ಕಮ್ ಹಿಯರ್, ಗೋ ದೇರ್. ರಿಕ್ವೆಸ್ಟ್, ಪ್ಲೀಸ್ ಗಿವ್ ಮೀ. ಬ್ಲೆಸ್ಸಿಂಗು, ಮೇ ಗಾಡ್ ಬ್ಲೆಸ್ ಯು. ಈ ಥರದ್ದೆಲ್ಲ ಇಂಪರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಕೊನೆಗೆ ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್, ಹೌ ನೈಸ್ ಇಟ್ ಈಸ್, ವಾಟ್ ಎ ಸರ್ಪ್ರೈಸ್ ಅಂತೆಲ್ಲ ಒಂದು ಕೇಳ್ತೀವಲ್ಲ, ಒಂದು ಸರ್ಪ್ರೈಸ್ ಕೊಡುತ್ತಲ್ಲ, ಎಕ್ಸ್ಕ್ಲಮೇಟರಿ ಕೊನೆಯಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಈ ಇಂಟರೋಗೇಟಿವ್ ಸೆಂಟೆನ್ಸ್ ಎರಡನೇದಕ್ಕೆ ಆಸ್ಕಿಂಗ್ ಕ್ವಶನ್ ಅಂತೆ, ಅದಕ್ಕೆ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಓಕೆ, ದೀಸ್ ಆರ್ ದ ಟೈಪ್ಸ್ ಆಫ್ ಕೈಂಡ್ಸ್ ಆಫ್ ಸೆಂಟೆನ್ಸ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.